ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜ್ಯೋತಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ಹೊಸ ವೀಡಿಯೋಸ್ ಅಪ್ಡೇಟ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ದಿನ ಸ್ಪೆಷಲ್ ಏನಂದರೆ 4 to 5 ಡೇಸ್ ಆಗಿತ್ತು ನಾನು ವೀಡಿಯೋಸ್ ಮಾಡಿರಲಿಲ್ಲ. ಬಿಕಾಸ್ ವರ್ಕ್ ಇತ್ತು, ವರ್ಕಲ್ಲಿ ಬ್ಯುಸಿ ಇದ್ದೆ. ಸೊ ಹಾಗಾಗಿ ನನಗೆ ಟೈಮ್ ಸಿಕ್ಕಿಲ್ಲ ವಿಡಿಯೋ ಮಾಡೋಕ್ಕೆ. ಇವತ್ತು ವೀಕ್ ಆಫ್ ಇದೆ, ವೈಕುಂಠ ಏಕಾದಶಿ ಸ್ಪೆಷಲ್. ಇವತ್ತು ಮನೆಯಲ್ಲೆಲ್ಲ ಪೂಜೆ ಆಯಿತು. ಸೊ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ, ಇಸ್ಕಾನ್ಗೆ ಹೋಗೋಣ ಅಂತ. ಸೊ ಇವತ್ತು ಏನೇನು ಮಾಡ್ತೀನಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಎಲ್ಲರೂ ಫುಲ್ ವಿಡಿಯೋ ವಾಚ್ ಮಾಡಿ. ನಾನಿವಾಗ ಹೊರಡ್ತಾ ಇದ್ದೀನಿ ಇಲ್ಲಿಂದ. ನಾನು ಡೈರೆಕ್ಟ್ ಟೆಂಪಲ್ ಹೋಗ್ತಾ ಇಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮಧು ಅಂತ. ಸೊ ನಾನು ಅವಳು 8 ಇಯರ್ಸಿಂದ ಫ್ರೆಂಡ್ಸ್. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಅವಳನ್ನು ಮೀಟ್ ಮಾಡಿರಲಿಲ್ಲ. ಇವತ್ತು ಹೆಂಗಿದ್ರು ವೀಕ್ ಆಫ್ ಇದ್ನಲ್ಲ, ಸೊ ಅವ್ರ ಮನೆ ದೇವ್ರು ಬಂದು ವೆಂಕಟರಮಣ. ಇವತ್ತು ವೈಕುಂಠ ಏಕಾದಶಿ ಸ್ಪೆಷಲ್. ಅವರು ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಕಾಲ್ ಮಾಡಿದೆ, ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆಯಾ, ನಾನು ಇಸ್ಕಾನ್ಗೆ ಹೋಗ್ತಾಯಿದ್ದೀನಿ, ಬರ್ತೀರಾ ಅಂತ. ಸೊ ಅವರು ಅವ್ರ ಹಸ್ಬೆಂಡ್ ಇಬ್ಬರು ಬರ್ತಿದ್ದಾರೆ ಟೆಂಪಲ್ಗೆ. ಸೊ ಎಲ್ಲರೂ ಒಟ್ಟಿಗೆ ಟೆಂಪಲ್ ಹೋಗ್ತಾಯಿದ್ದೀವಿ. ಸೊ ಲೆಟ್ಸ್ ಗೋ, ಬೇಗ ಹೋಗೋಣ ಅವ್ರ ಮನೆಗೆ. ಸೊ ಅವ್ರ ಮನೆಗೆ ಬಂದೆ. ಸೊ ಹೋಗ್ತಾ ಇದ್ದೀನಿ, ಏನು ಮಾಡ್ತಿದ್ದಾರೆ ಮೇಡಮ್ ಅಂತ ನೋಡೋಣ. ಸೊ ಜಸ್ಟ್ ವೇಟ್. ಬಂದೆ. ಸೊ ಇದು ಅವ್ರ ಮನೆ. ಬಂದೆ. ಇವರು ಅವ್ರ ತಾಯಿ, ಇವರು ನಮ್ಮ ತೋರ ಹಸ್ಬೆಂಡ್ ಮಹೇಶಣ್ಣ. ಮೊದಲಿ ಓ ಇದು ಯಾರು ಪಾಪು? ಯಾವುದೋ ಪಕ್ಕದ ಮನೆ ಪಾಪ ಮಲಗಿದೆ. ಮೇಡಮ್ ಅವರು ಅಲ್ಲಿ ರೆಡಿ ಆಗ್ತಾ ಇದ್ದಾರೆ. ಸೊ ಫೈನಲಿ ಅವ್ರ ಮನೆಗೆ ಬಂದೆ. ಇವರೇ ಆ ಮೇಡಮು. ಹಾಯ್ ಮಾಡಿ. ತಡಿ ಬೆಳಗ್ಗೆ ಬರ್ತೀನಿ ಈ ಕಡೆ. ಇವಾಗ ಹಾಯ್ ಮಾಡಿ. ಸೊ ಇದು ಅವ್ರ ಮನೆ. ಇಲ್ಲಿ ನೋಡಿ, ನಮ್ಮ ಮನೇಲಿ ಹಾಕಿರೋ ಥರ ಗೊಂಬೆ. ಇವ್ರ ಮನೇಲಿ ನೋಡಿದರೆ ನಾನು ಆರ್ಡ್ರ್ ಮಾಡಿ ಮನೇಲಿ ಹಾಕಿದ್ದೀನಿ. ಸೊ ಇದು ಅವ್ರ ಮನೆ. ಮೇಡಮ್ ರೆಡಿ ಆಗ್ತಾ ಇದ್ದಾರೆ. ಸೊ ನಾವು ಇಲ್ಲಿಂದ ಹೊರಡ್ತೀವಿ. ಇಸ್ಕಾನ್ ಟೆಂಪಲ್ಗೆ ರೀಚ್ ಆದ್ವಿ. ಗಂಡ ಹೆಂಡತಿ ಇಬ್ಬರು ಕಷ್ಟ ಸುಖ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಬೈಕಲ್ಲಿ. ನಾನು ಅವ್ರ ಹಿಂದೆ ಬೈಕಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಬಳೇ. ಸೊ ಕೃಷ್ಣನ ದರ್ಶನ ಮಾಡೋಣ, ವೆಂಕಟರಮಣನ ದರ್ಶನ ಮಾಡೋಣ ಅಂತ ಬಂದೇ ಬಿಟ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಏನೋ ದೇವಸ್ಥಾನಕ್ಕೆ ಹೋದರೆ ಒಂದೊಳ್ಳೆ ಗುಡ್ ವೈಬ್ಸ್ ಇರುತ್ತೆ, ನೆಮ್ಮದಿ ಸಿಗುತ್ತೆ. ನನಗಂತೂ ತುಂಬಾ ಇಷ್ಟ ಈ ದೇವಸ್ಥಾನಗಳು ಸುತ್ತೋದು ಅಂದರೆ. ಸೊ ಗಂಡ ಹೆಂಡತಿ ಮೆಟ್ಲು ಹತ್ಕೊಂಡು ಬರ್ತಾ ಇದ್ದಾರೆ ಸುಸ್ತಾಗಿ. ಫಸ್ಟು ವೆಂಕಟರಮಣನ ದರ್ಶನ ಮಾಡಿಕೊಂಡು ಪೂಜೆ ನೋಡಿಕೊಂಡು ಕೃಷ್ಣನ ನೋಡೋಣ ಅಂತ ಬಂದ್ವಿ. ಶ್ರೀಕೃಷ್ಣನ ನೋಡಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಅಲ್ಲಿ ಯಾರೋ ವೀಡಿಯೋ ಮಾಡಬಾರ್ದು, ಫೋಟೋ ತೆಗಿಬಾರ್ದು, ಡಿಲೀಟ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ವೆಂಕಟರಮಣನ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಇನ್ನು ಮಿಕ್ಕಿದ್ದೆಲ್ಲ ದೇವ್ರುಗಳೆಲ್ಲ ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ. ಇವತ್ತು 2 ಕಣ್ಣು ಸಾಲದು ಆ ಥರ ಇತ್ತು. ಸೊ ವೀಡಿಯೋಸ್ಗಳು ಮಾಡೋಕ್ಕೆ ಬಿಟ್ಟಿಲ್ಲ, ತುಂಬಾ ಬೇಜಾರಾಯಿತು. ಆಮೇಲೆ ಹೊರಗಡೆ ಬಂದು ಔಟ್ಸೈಡಿಂದ ಹೇಗೆ ಕಾಣುತ್ತೆ ಅಂತ ವೀಡಿಯೋ ಮಾಡಿದೆ. ಅದಾದಮೇಲೆ ಮೇಡಮ್ ಅವ್ರು ಫುಲ್ ಬ್ಯುಸಿ ಆಗಿದ್ದರು ಸೆಲ್ಫಿ ತಗೊಳ್ಳೋದ್ರಲ್ಲಿ. ಅಣ್ಣ ಪಾಪ ಬೇಜಾರಾಗಿ ನಿಂತಿದ್ರು, ನೀನು ಫೋಟೋ ತೆಗಿತೀಯ ಎಲ್ಲದರಲ್ಲೂ ನಾನು ಕಪ್ಪು ಕಾಣ್ತಿದ್ದೀನಿ ಅಂತ. ಅದಕ್ಕೆ ಅವ್ರ ಸೈಡಲ್ಲಿ ನಿಂತಿದ್ದಾರೆ. ದರ್ಶನ ಎಲ್ಲ ಮುಗಿಸಿ ಕೆಳಗಡೆ ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತೇಳಿ ಸ್ವೀಟ್ಸ್ ತೊಗೊಂಡು ತಿಂತಾಯಿದ್ರು. ಮೇಡಮ್ ಅವ್ರು ನೋಡಿ ಆ ಕಡೆ ಈ ಕಡೆ ನೋಡ್ಕೊಂಡು ತಿಂತಾಯಿದ್ರು. ನಾನು ಅಣ್ಣ ಅವ್ರನ್ನೇ ನೋಡ್ತಾಯಿದ್ವಿ. ಮತ್ತು ಪ್ರಸಾದ ತಿಂದು ಅಣ್ಣ ನನಗೊಂದು ಅಲ್ಲೇ ಕೀ ಚೈನ್ ಕೊಡಿಸಿದ್ರು, ಅದರಲ್ಲಿ ಕೃಷ್ಣ ಇದ್ದಾನೆ. ಥ್ಯಾಂಕ್ ಯು ಮಹೇಶ್ ಅಣ್ಣ. ಅದು ತೊಗೊಂಡಿದ್ದಾದ್ಮೇಲೆ ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಫೈನಲಿ ಮನೆಗೆ ಬಂದೆ. ಟೆಂಪಲೆಲ್ಲ ಮುಗಿಸ್ಕೊಂಡು ಸುತ್ತಾಡಿಕೊಂಡು ಫ್ರೆಂಡ್ ಮನೆಗೆ ಹೋಗಿ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಅವ್ರ ಮನೆಯಿಂದ ನಮ್ಮ ಮನೆಗೆ ಬಂದೆ.
ಸೊ ಇದು ಇವತ್ತಿನ ವ್ಲಾಗ್. ಹೇಗಿತ್ತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ಹೊಸ ವಿಡಿಯೋಸ್ಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.